ನಾವು ಕೂಡ ಟ್ರೋಲ್ ಆಗಿದ್ವಿ. ಸೊ ನಾವು ಇವಾಗಿರೋಷ್ಟು ಯೂಸ್ ಅಲ್ಲ, ನೀವೇನೋ ಒಂದು ಆಗ್ತಿರಲ್ಲ ಅವಾಗ ಹೇಳ್ತಾರೋಡಿ ನಮ್ಮ ಹುಡುಗ ನಾವು ಬಂದಿದ್ದಾರಿನ ಒದ್ಕೊಂಡು ಹೋಗ್ಬಾರ್ದಂತೆ. ನಮಗೆ ಈಗ ಬರುತ್ತೆ, ಫುಲ್ ಫ್ಲೇರ್ ಇದೆ. ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಇದೆಯಲ್ಲ, ಆ ಟೀಮಿಂದ ಒಂದು ಕಾಲ್ ಬರುತ್ತೆ. ನಮ್ಮ ಯಜಮಾನ್ರು ಸೆಲೆಕ್ಟ್ ಮಾಡಿತ್ತು. ಆ ಟೈಮಲ್ಲಿ ಒಂದು ಅರೌಂಡ್ 6 ಮಿಲಿಯನ್ ಆ ರೀತಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಸೊ ನಾನಂತೂ ಸಖತ್ತಾಗಿದ್ದೀನಿ. ಎಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಗೈಸ್, ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದು 2017ಇಂದ. ಸೊ 2017ಇಂದ ಈಗ 2026 ಅರೌಂಡ್ ಒಂದು 10 ವರ್ಷ ಆಗಿರ್ಬೋದಾ. ನನ್ನ ಲೆಕ್ಕದಲ್ಲಿ ಸ್ವಲ್ಪ ವೀಕ್ ಇದ್ದೀನಿ, ಪಟ್ಟಂತ ಗೊತ್ತಾಗಲ್ಲ. ಓಕೆ, 10-11 ವರ್ಷ ಆಗಿರ್ಬೋದು ಗೈಸ್. ಸೊ ನಮ್ಮ ಇನಿಷಿಯಲ್ ಸ್ಟೇಜಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ನಮಗೆ ತುಂಬ ಜನ ಸಿಗ್ತವ್ರು. ನಮಗೆ ಯೂಶ್ವಲಿ ಬರೋವಂಥ ಕಮೆಂಟ್ಸ್ ಏನಂದರೆ, ಓ ನೀವು ದಪ್ ಸ್ಮ್ಯಾಶ್ ಮಾಡ್ತಿದ್ರಿ, ನಿಮ್ಮನ್ನ ಅವಾಗಿಂದ ನೋಡ್ತಾ ಇದ್ದೀವಿ ನಾವು, ನೀವು ತುಂಬ ಹಳೊಬ್ರು, ನಿಮ್ಮನ್ನ ಅವಾಗಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ, ನಿಮ್ಮ ವೀಡಿಯೋಸ್ನೆಲ್ಲ ನೋಡ್ತಾ ಇರ್ತೀವಿ ಅಂತೆಲ್ಲ ಜನ ಹೇಳ್ತಾ ಇರ್ತಾರೆ. ಆ್ಯಂಡ್ ನೀವೇ ದಪ್ ಸ್ಮ್ಯಾಶ್ನ ಸ್ಟಾರ್ಟ್ ಮಾಡಿದ್ದು ಫಸ್ಟು, ಈ ರೀತಿ ಎಲ್ಲ ನಮಗೆ ಕಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಹೌದು, ನಾವು 2017ಅಲ್ಲಿ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಹಿಂಗೆ ರಘುಗ ಅಪ್ರೋಚ್ ಮಾಡಿ, ಸೊ ನಾವಿಬ್ಬರು ವೀಡಿಯೋಸ್ ಮಾಡೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಆಗ ನಮ್ಮ ಒಂದೆರಡು ವೀಡಿಯೋಸ್ ತುಂಬಾ ವೈರಲ್ ಆಯಿತು. ಅಂದರೆ ಆ ಟೈಮಲ್ಲಿ ಒಂದು ಅರೌಂಡ್ 6 ಮಿಲಿಯನ್ ಆ ರೀತಿ ಓಡಿತ್ತು ವಿಡಿಯೋ. ಓಕೆ, ಸೊ ಆ ವಿಡಿಯೋ ವೈರಲ್ ಆಯಿತು. ನಿಮ್ಗೆ ಗೊತ್ತಿರ್ಬೋದು, ಕುಶಲವೇ ಕ್ಷೇಮವೇ ಸಾಂಗ್ ಇರ್ಬೋದು, ಆಮೇಲೆ ರಘು ನಾನು ಅವನು ಮಾಡಿದ್ರಲ್ಲಿ ಕುಶಲವೇ ಕ್ಷೇಮವೇ ಸಾಂಗು ತುಂಬಾ ವೈರಲ್ ಆಗಿದ್ದು. ಸೊ ಆ ಟೈಮಲ್ಲಿ ವೈರಲ್ ಆದಾಗ ನಮಗೆ ವಿಜಯ ಕರ್ನಾಟಕ ಟೀಮಿಂದ ಒಂದು ಕಾಲ್ ಬರುತ್ತೆ. ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಇದೆಯಲ್ಲ, ಆ ಟೀಮಿಂದ ಒಂದು ಕಾಲ್ ಬರುತ್ತೆ. ಸರ್, ಈ ಥರ ನಿಮ್ಮ ಬಗ್ಗೆ ಒಂದು ಆರ್ಟಿಕಲ್ ಬರೀಬೇಕು ಅಂತಿದ್ದೀವಿ, ನಿಮ್ಮ ಬಗ್ಗೆ ಹೇಳಿ ಅಂತೇಳಿ. ಅವತ್ತಿನ ದಿನ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ವಿ. ಅವ್ರು ನಮ್ಗೆ ಕಾಲ್ ಮಾಡಿದಾಗ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ವಿ ನಮ್ಮ ಫ್ರೆಂಡ್ ಮನೆಗೆ. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ, ನನಗೆ ಇನ್ನೂ ನೆನಪಿದೆ. ಸೊ ಅವರೆಲ್ಲ ಕೇಳ್ತಾಯಿದ್ರು, ನಾವೆಲ್ಲ ಒಂದೊಂದೇ ನಮ್ಮ ಬಗ್ಗೆ ಎಲ್ಲ ಹೇಳ್ಕೊಂಡ್ವಿ. ಅದು ಹೇಳ್ಕೊಂಡಾಗಿ 1 or 2 ಡೇಸಲ್ಲಿ ನಮ್ಮದೊಂದು ವಿಜಯ ಕರ್ನಾಟಕ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬಂತು. ಸೊ ನೋಡ್ಬೋದು. ಸೊ ಇದೇ ಆರ್ಟಿಕಲ್ ಬಂದಿದ್ದು. ಸೊ ನಮಗೆ ಐಡಿಯಾ ಇಲ್ಲ ಆರ್ಟಿಕಲ್ ಅಂದರೆ ಏನು. ನಾ ಆ್ಯಕ್ಚುಲಿ ನಂಬ್ತಿರೋ ಬಿಡ್ತಾರೆ, ನಾನು ನ್ಯೂಸ್ ಪೇಪರ್ ಲಾಸ್ಟ್ ನೋಡಿದ್ದೆ 10th ಅಷ್ಟೇ. 10th ನಮಗೆ 10th ಕ್ವಶನ್ ಪೇಪರ್ಸ್ ಬರ್ತಾವಲ್ಲ ಅಂತೇಳಿ ಆ ಟೈಮಲ್ಲಿ ನಮ್ಮ ಮನೆಗೂ ನ್ಯೂಸ್ ಪೇಪರ್ ಹಾಕ್ಸ್ಕೊತಾ ಇದ್ರು ಆ್ಯಂಡ್ ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಅದು ಬಿಟ್ಟರೆ ನನಗೆ ನ್ಯೂಸ್ ಪೇಪರ್ ಬಗ್ಗೆ ಅಷ್ಟು ಗಂಧಗಾಳಿನೂ ಗೊತ್ತಿಲ್ಲ. ಈವನ್ ರಘುಗೂ ಆಲ್ಸೋ, ಬಿಕಾಸ್ ಅವರು ಹೊಸಪೇಟೆಯಿಂದ ಬಂದಿರೋರು, ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಕೂಡ ಇರಲ್ಲ. ಸೊ ನಮಗೇನೋ ಆರ್ಟಿಕಲ್ ಬಗ್ಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಆರ್ಟಿಕಲ್ ಬಂತು ಆ್ಯಂಡ್ ಅವಾಗೊಂದು ಸರ್ಕಲ್ ಇತ್ತು, ದಪ್ ಸ್ಮ್ಯಾಶ್ ಮಾಡೋದೇ ಒಂದು ಸರ್ಕಲ್ ಇತ್ತು. ತುಂಬ ಜನ ಇದ್ದರು ಅವಾಗಲೂ ಕೂಡ. ಅಂದರೆ ನಾಟ್ ಇವಾಗಿರೋಷ್ಟು ಯೂಜ್ ಅಲ್ಲ, ಯೂಜ್ ಕ್ರಿಯೇಟರ್ಸ್ ಅವಾಗ ಇರಲಿಲ್ಲ, ತುಂಬಾ ಲೆಸ್ ಕ್ರಿಯೇಟರ್ಸ್ ಇದ್ದರು. ಸೊ ಆ ಟೈಮಲ್ಲಿ ನೀವು ನಂಬ್ತಿರೋ ಬಿಡ್ತಾರೆ, ನಾವು ಕೂಡ ಟ್ರೋಲ್ ಆಗಿದ್ವಿ. ಸೊ ನಮ್ಮನ್ನು ಕೂಡ ಅವಾಗ ತುಂಬ ಟಾಂಟ್ ಮಾಡಿದ್ರು, ದುಡ್ಡು ಕೊಟ್ಟು ಬರ್ಸ್ಕೊಂಡಿದ್ದಾರೆ, ದುಡ್ಡು ಕೊಟ್ಟು ಬರ್ಸ್ಕೋಬೇಕು ಅಂದರೆ ನಮ್ಗೆ ಆರ್ಟಿಕಲ್ ಅಂದರೆ ಏನೋ ಐಡಿಯಾ ಕೂಡ ಇಲ್ಲ. ನಾವು ಅದನ್ನು ಅಟ್ಲೀಸ್ಟ್ ನಾವು ನ್ಯೂಸ್ ಪೇಪರ್ಗೆ ನಾವು ಓಕೆ ಒಂದು ನ್ಯೂಸ್ ಚಾನಲ್ ಹೋಗ್ತೀವ, ಇಲ್ಲ ಅಂದರೆ ಒಂದು ಏನದು ಟಿ ವಿಲಿ ಬರ್ತೀವ, ಒಂದು ರಿಯಾಲಿಟಿ ಶೋಸ್ ಮಾಡ್ತೀವ, ಆ ಥರ ಅಂದರೆ ಓಕೆ ನಾವು ರೆಕಗ್ನೈಸ್ ಆಗ್ತೀವಿ ಅಂದರೆ ನಮ್ಗೆ ಐಡಿಯಾ ಇರುತ್ತೆ, ಓಕೆ ನಮ್ಮನ್ನು ನೋಡ್ತಾರೆ ಜನ ಅಂತೇಳಿ. ಬಟ್ ನ್ಯೂಸ್ ಪೇಪರಲ್ಲೂ ನೋಡ್ತಾರೆ ಅನ್ನೋದು ನಮ್ಗೆ ಐಡಿಯಾ ಕೂಡ ಇಲ್ಲ. ಸೊ ವಿಜಯ ಕರ್ನಾಟಕ ನ್ಯೂಸ್ ಪೇಪರಲ್ಲಿ ನಮ್ಮ ಆರ್ಟಿಕಲ್ ಬಂದಾಗ ತುಂಬ ಜನ ನಮ್ಮನ್ನು ಟ್ರೋಲ್ ಮಾಡಿದ್ರು ಆ ಟೈಮಲ್ಲಿ. ಓಕೆ, ದುಡ್ಡು ಕೊಟ್ಟು ಹಾಕ್ಸ್ಕೊಂಡಿದ್ದಾರೆ, ಅದು ಇದು ಅಂತೆಲ್ಲ ಮಾತುಗಳು ಬಂದಿತ್ತು. ಆವಾಗ ನಾವು ಆ ಟಾಂಟೆಲ್ಲ ತೊಗೊಂಡಿದ್ವಿ ಕೂಡ. ಸೊ ಇವತ್ತು ವಿಜಯ ಕರ್ನಾಟಕ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು. ಆ್ಯಂಡ್ ಅವಾಗಿನ ನಿಜ ಹೇಳ್ತೀವಿ ನಾವು. ಸೊ ನಾವು ಯಾವುದಕ್ಕೂ ₹1 ನಮ್ದು ಬಂದು ವೀಡಿಯೋಸ್ ಮಾಡ್ಕೊತೀವಿ, ನಾವು ಬಂದು ವೀಡಿಯೋ ಮಾಡ್ತೀವಿ ಅಂತ ನಾವು ಯಾರ ಹತ್ರನೂ ಹೋಗಿಲ್ಲ. ಸೊ ನ್ಯೂಸ್ ಫಸ್ಟಲ್ಲಿ ಹೋಗಿ ನಾವು ಒಂದ್ಸಲ ನಾವು ಇಂಟರ್ವ್ಯೂ ಕೊಟ್ಟಿದ್ದೀವಿ, BTV ನ್ಯೂಸಲ್ಲೂ ಇಂಟರ್ವ್ಯೂ ಕೊಟ್ಟಿದ್ದೀವಿ, ಸುವರ್ಣ ನ್ಯೂಸಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀವಿ, ಇನ್ನೂ ಕೆಲವೊಂದು ಖಾಸಗಿ ಚಾನಲ್ಗಳಲ್ಲೂ ಕೂಡ ನಾವು ಇಂಟರ್ವ್ಯೂ ಕೊಟ್ಟಿದ್ದೀವಿ ನಮ್ಮ ಬಗ್ಗೆ, ನಮ್ಮ ಲೈಫ್ ಬಗ್ಗೆ. ಅದು ಬಿಟ್ಟರೆ ನಾವು ಎಲ್ಲೂ ₹1 ಓಕೆ ನಾವು ದುಡ್ಡು ಕೊಟ್ಬಿಟ್ಟು ನಾವು ಇಂಟರ್ವ್ಯೂ ಮಾಡಿಸ್ಕೊಳ್ಳೋಣ ಆ ಥರ ಎಲ್ಲ ಏನೂ ಇಲ್ಲ. ನಮ್ಗೆ ಆ ಥರ ನಮ್ಗೆ ಏನಕ್ಕೆ ಬೇಕು ಆ್ಯಕ್ಚುಲಿ ಅದು ನಮ್ಮನ್ನ ಇಷ್ಟಪಡೋ ಜನ ನಮ್ಮ ಜೊತೆ ಇದ್ದರೆ ಸಾಕು, ಅದೆಲ್ಲ ಏನಕ್ಕೆ ಬೇಕು. ಸೊ ನಾವು ಯಾವುದೂ ಆ ಥರ ಎಲ್ಲ ಮಾಡ್ಕೊಂಡಿರಲಿಲ್ಲ. ಬಟ್ ವಿಜಯ ಕರ್ನಾಟಕದಲ್ಲಿ ನಿಜವಾಗ್ಲೂ ಹೇಳ್ತೀನಿ,
ನಾವು ಯಾವ್ದು ₹1 ಕೊಡದೆ ಅವರೇ ನಮ್ಮ ವೈರಲ್ ವಿಡಿಯೋಸ್ನ ನೋಡಿ ವಿಜಯ ಕರ್ನಾಟಕ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂತೇಳಿ ಅಂದರೆ ಒಂದು ಶಕ್ತಿ ಸುಮಿತ್ ಅಂತೇಳಿ ಹೊಸ್ದಾಗೊಂದು ಅವರು ಡಿಜಿಟಲ್ಗೆ ಲಾಂಚ್ ಆಗ್ತಾ ಇದ್ದಾರೆ. ಸೊ ವಿಜಯ ಕರ್ನಾಟಕದವರು ಅದಕ್ಕೆ ನನ್ನನ್ನು ಒಂದು ಅವಾರ್ಡ್ ಫಂಕ್ಷನ್ಗೆ ಕರೀತಾ ಇದ್ದಾರೆ. ಸೊ ಇನ್ವೈಟ್ ಮಾಡಿದ್ದಾರೆ. ಸೊ ನಾನು ಅವ್ರು ಹೇಳಿದ ತಕ್ಷಣ ಹಿಂದೆ ಮುಂದೆ ಏನೂ ನೋಡಿಲ್ಲ. ಬಿಕಾಸ್ ನನಗೆ ಸ್ಟ್ರೈಕ್ ಆಗೋದೆ ನಮ್ಮದು ವೈರಲ್ ಆದಾಗ ನಮಗೆ ಫಸ್ಟ್ ಬರ್ತಿದ್ದೆ ಆರ್ಟಿಕಲ್. ಸೊ ಫಸ್ಟ್ ಸ್ಟ್ರೈಕ್ ಆಗೋದೆ ಅದು. ಯಾವತ್ತೂ ಅಷ್ಟೇ ನಾವು ಬಂದಿದ್ದ ದಾರಿನ ಒದ್ಕೊಂಡು ಹೋಗ್ಬಾರ್ದಂತೆ. ನಮಗೆ ಫಸ್ಟ್ ಬಂದಿದ್ದು ವಿಜಯ ಕರ್ನಾಟಕ ಆರ್ಟಿಕಲ್ ಬರ್ತಿದ್ದು. ಸೊ ಅದರಿಂದ ಅದು ಒಂದು 10 ಜನ ನೋಡಿರ್ಬೋದು. 10 ಜನ ನೋಡೋದಕ್ಕೆ ವಿಜಯ ಕರ್ನಾಟಕ ಕಾರಣ ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರಿಗೆ ಯಾವಾಗಲೂ ಚಿರಋಣಿ. ಅವ್ರು ಕರೆದ ತಕ್ಷಣ ನನಗೆ ನೋ ಅನ್ನೋಕ್ಕಾಗಲೇ ಇಲ್ಲ. ಓಕೆ ನಾನು ಬರ್ತೀನಿ ಡನ್ ಅಂತೇಳಿ. ಸೊ ಇವತ್ತು ತುಂಬ ಜನ ಬರ್ತಾ ಇದ್ದಾರೆ ಅಲ್ಲಿಗೆ. ಶ್ವೇತಾ ಶ್ರೀವತ್ಸವ್ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಇವ್ರು ಬರ್ತಾ ಇದ್ದಾರೆ, ಶಿವರಾಜ್ ಕುಮಾರ್ ಅವ್ರ ವೈಫ್ ಗೀತಾ ಶಿವರಾಜ್ ಕುಮಾರ್ ಅವ್ರು ಬರ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಕ್ರಿಯೇಟರ್ಸ್ ಇನ್ನು ಸಾಧನೆ ಮಾಡಿರೋ ಹೆಣ್ಮಕ್ಳೆಲ್ಲ ತುಂಬ ಜನ ಬರ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ನಾನು ಕೂಡ ಭಾಗಿಯಾಗ್ತಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಶಕ್ತಿ ಸುಮಿತ್ ಅಂತೇಳಿ. ಸೊ ಇದು ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ನಡೆಯುತ್ತೆ. ಈಗ ಅದಕ್ಕೋಸ್ಕರ ಹೊರಡಕ್ಕೆ ರೆಡಿ ಆಗಿದ್ದೀನಿ. ಆ್ಯಂಡ್ ನಿಮ್ಗೆ ಹೇಳಿದ್ನಲ್ಲ ನಾನು ಯಾವ ರೀತಿ ಮೇಕಪ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಅಂತ. ಸೊ ಅದೇ ರೀತಿ ಇವತ್ತು ಮೇಕಪ್ ಮಾಡಿ ಕೂಡ ತೋರಿಸ್ಕೊತೀನಿ. ಓಕೆ, ಇವಾಗ ಹೊರಡಕ್ಕೆ ನಾನು ಚೂಸ್ ಮಾಡಿರೋ ಔಟ್ಫಿಟ್ ಬಂದುಬಿಟ್ಟು ನನ್ನ ಫ್ರೆಂಡ್ ದಿವಿಶ್ ಬೈ ಪ್ರಿಯದರ್ಶಿನಿ. ಸೊ ಪ್ರಿಯದರ್ಶಿನಿ ಆ್ಯಕ್ಚುಲಿ ಇವ್ರು ಬಂದು ನಮ್ಮ ರಘುಗೂ ನನಗೂ ಮ್ಯೂಚುವಲ್ ಫ್ರೆಂಡು. ಅಂದರೆ ರಘು ಫ್ರೆಂಡ್ ಅವ್ರ ವೈಫ್ ಇವರು. ಸೊ ನನಗೂ ಫ್ರೆಂಡೆ. ಆ್ಯಂಡ್ ಅವ್ರದ್ದು ಔಟ್ಫಿಟ್ನ ಇವತ್ತು ಹಾಕೋತಾ ಇದ್ದೀನಿ. ಸೊ ನೀವು ಈ ಔಟ್ಫಿಟ್ನ ಇನ್ ಕೇಸ್ ನೋಡಿರ್ಬೋದೇನೋ, ಯಾಕಂದರೆ ಇದನ್ನು ಬಿಗ್ ಬಾಸಲ್ಲಿ ಸ್ಪಂದನ ಅವ್ರು ಹಾಕಿದ್ರು ಈ ಔಟ್ಫಿಟ್ನ. ಸೊ ಇದು ಜಂಪ್ ಸೂಟ್, ಇದು ಈ ರೀತಿ ಇದೆ ಗೈಸ್. ಕೆಳಗಡೆ ಈಗ ಬರುತ್ತೆ, ಫುಲ್ ಫ್ಲೇರ್ ಇದೆ. ಸೊ ಈ ಜಂಪ್ ಸೂಟ್ನ ನಾನು ಇವತ್ತು ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ಹೋಗೋಣ. ಸೊ ಈಗ ನಾನು ಹೇಗೆ ಮೇಕಪ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಕ್ವಿಕ್ಕಾಗಿ ಮೇಕಪ್ ಹೋಗ್ತಾ ಇರುತ್ತೆ, ನೋಡ್ತಾ ಇದ್ದೀನಿ. ಓಕೆ, ಸೊ ಮೊದಲಿಗೆ ನಾವು ಈಗ ತಾನೇ ಕ್ಲೆನ್ಸ್ ಮಾಡ್ಕೊಂಬಂದಿದ್ದೀನಿ. ಯೂಶ್ವಲಿ ಕೆಲವರು ಟೋನರ್ ಯೂಸ್ ಮಾಡ್ತಾರೆ, ನಾನೇನು ಯೂಸ್ ಮಾಡಲ್ಲ. ಸೊ ಈಗ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರು ನಿಮ್ಮ ಫೇಸಿಗೆ ಸೂಟ್ ಆಗುವಂಥ ಮಾಯ್ಶ್ಚರೈಸರ್ನ ತೊಗೊಳ್ಳಿ. ಯಾಕಂದರೆ ನನಗೆ ಈ ಮಾಯ್ಶ್ಚರೈಸರ್ ಚೆನ್ನಾಗಿ ಸೂಟ್ ಆಗಿದೆ, ಅದಕ್ಕೆ ನಾನು ಈ ಮಾಯ್ಶ್ಚರೈಸರ್ನ ಹಾಕ್ಕೋತಾ ಇದ್ದೀನಿ. ಕೆಲವ್ರಿಗೆ ಕೆಲವೊಂದೊಂದು ಸೂಟ್ ಆಗುತ್ತೆ. ನನಗೆ ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ ಗೈಸ್. ನನಗೆ ಕೆಲವೊಂದು ಮಾಯ್ಶ್ಚರೈಸರ್ ಸೂಟ್ ಆಗಲಿಲ್ಲ, ಅಂದರೆ ಸೆಟಪ್ ಎಲ್ಲ ಸೂಟೇ ಆಗಲಿಲ್ಲ. ಸೊ ನಾನು ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ನೆಕ್ಸ್ಟು ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಒಂದು ಫೇವ್ರೆಟ್ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಿ ಗೈಸ್. ಆ್ಯಂಡ್ ನನಗೆ ಇದು ನೋಡಿದಾಗೆಲ್ಲ ಬೇಜಾರಾಗುತ್ತೆ. ನನ್ನ ಮುಖದಲ್ಲಿ ಒಂದು ಗುಳ್ಳೆ ಇರಲಿಲ್ಲ ಗೊತ್ತಾ. ನಾನು ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಇದು ಇನ್ಸೈಡ್ ಅವರ ಪ್ರೈಮರ್. ಹಿಂಗೆ ತಿಳ್ಕೊಂಡು ನಾನು ಹಿಂಗೆ ಮಾಡಿಕೊಂಡ್ರೆ ನಿಮಗೂ ಗೊತ್ತಾಗಲಿ ಅಂತೇಳಿ ಇವತ್ತು ಸ್ವಲ್ಪ ಈ ರೀತಿ ಇಟ್ಟಿದ್ದೀನಿ ಕ್ಯಾಮ್ರಾನ. ಎಲ್ಲರೂ ಇದೇ ಮೇಕಪ್ ಪ್ರೊಸೀಜರ್ನೇ ಫಾಲೋ ಮಾಡೋದು. ಸೊ ನೀವು ಯಾವುದೇ ಮೇಕಪ್ ಕಲಿಯೋಕ್ಕೆ ಹೋಗಿ ಅಲ್ಲೆಲ್ಲನೂ ಕಲಿಸೋದು ಇದೇ ಸಿಂಪಲ್ ಮೇಕಪ್ ಕಲಿಸೋ ಮೆಥಡು, ಇದೇ ಸ್ಟೆಪ್ಸು ಗೈಸ್. ಇದು ಬಿಟ್ಟರೆ ಬೇರೆ ಯಾವ ಸ್ಟೆಪ್ಪು ಅವ್ರೇನು ಕಲಿಸಲ್ಲ ಎಕ್ಸ್ಟ್ರಾ. ನನ್ನ ಮುಖಕ್ಕೊಂದು ಕರೆಕ್ಟರ್ ಹಚ್ತಿರ್ಲಿಲ್ಲ ಗೈಸ್, ಅಷ್ಟು ಚೆನ್ನಾಗಿತ್ತು. ಬೇಜಾರಾಗುತ್ತೆ ಗೊತ್ತಾ ಇವೆಲ್ಲ ನೆನೆಸ್ಕೊಂಡ್ರೆ. ಇದನ್ನು ನಾನು ಇಲ್ಲೇ ಡ್ಯಾಬ್ ಮಾಡ್ಕೋತೀನಿ. ಸೊ ಇಷ್ಟೇ ಗೈಸ್. ನೋಡ್ಬೋದು ನೀವು, ಸ್ವಲ್ಪ ಕರೆಕ್ಟರ್ ಆದ ತಕ್ಷಣ ಅದು ಇದು ಡಿಮ್ ಆಗಿದೆ. ಸ್ವಲ್ಪ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಸೊ ಇದು ನನ್ನ ಫೇಸಿಗೆ ಸೂಟ್ ಆಗುವಂಥ ಶೇಡನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸ್ಟ್ರೋಕ್ ಕ್ರೀಮ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಅಂದರೆ ಸ್ವಲ್ಪ ಶೈನಿಂಗ್ ಬರುತ್ತೆ ಅಂತೇಳಿ. ಡ್ಯಾಬ್ ಮಾಡ್ತೀನಿ. ಸೊ ಗೈಸ್, ಇದು ನಾನು ಕ್ಲೀನಾಗಿ ಡ್ಯಾಬ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಗಂಟೆ ಸಿಗೋಣ. ಸೊ ಈಗ ಕಂಪ್ಲೀಟಾಗಿ ಡ್ಯಾಬ್ ಮಾಡಾಗಿದೆ. ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್, ಅಂದರೆ ಆಫ್ಟರ್ ಡ್ಯಾಬಿಂಗ್ ಯಾವ ರೀತಿ ಕಾಣಿಸ್ತದೆ ಅಂಥೇಳಿ. ನೆಕ್ಸ್ಟು ನಾನು ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ. ಕನ್ಸೀಲರು ನಾವು
ಡಾರ್ಕ್ ಅನ್ಸೋ ಕಡೆ ಮಾತ್ರ ಯೂಸ್ ಮಾಡ್ತೀನಿ, ಅಂದರೆ ಬೇಗ ಡಾರ್ಕ್ ಆಗೋ ಜಾಗ. ಯಾ ನನ್ನ ಹತ್ರ ಸೂಪರ್ ಸ್ಟೇ ಕಾಂಪ್ಯಾಕ್ಟ್ ಇದೆ, ಬಟ್ ಅದು ಹಾಕೊಂಡ್ಬಿಟ್ರೆ ಈಗ ತುಂಬ ಹೆವಿ ಅನಿಸ್ಬಿಡುತ್ತೆ. ಸೊ ನೀವು ನೋಡ್ಬೋದು ಕಾಂಪ್ಯಾಕ್ಟ್ ಆದ ತಕ್ಷಣ ಇನ್ನೂ ಸ್ವಲ್ಪ ಅದು ಕವರ್ ಆಗಿಬಿಡುತ್ತೆ. ನನಗೆ ಇದು ಮಾರ್ಕ್ಸು. ಸೊ ನೆಕ್ಸ್ಟ್ ಬಂದು ಬ್ಲಷರ್, ಹೈಲೈಟರ್ ಆ್ಯಂಡ್ ಕಾಂಟೂರ್. ಸೊ ಐ ಗೋ ವಿತ್ ದ ಬ್ಲಷರ್ ಫಸ್ಟ್. ಎಸ್, ಸೊ ಬ್ಲಷರ್ನ ಇಲ್ಲಿ W ಆಕಾರದಲ್ಲಿ ಹಾಕೋತಾ ಇದ್ದೀನಿ, ಬಿಕಾಸ್ ಇವಾಗ ಮುಂಚೆ ಎಲ್ಲ ಮೂಗೆಲ್ಲ ಹಾಕೋತಾ ಇರಲಿಲ್ಲ, ಈಗ ಅದನ್ನು ಕೂಡ ಟ್ರೆಂಡು. ಸೊ ಬ್ಲಷ್ ಆಗಿದೆ. ನೆಕ್ಸ್ಟು ಇದು ಏನಂತಾರೆ, ಹೈಲೈಟರ್. ಹೈಲೈಟರ್ ಆಗಿದೆ. ಈಗ ಕಾಂಟೂರ್ ಹಚ್ಕೋತಾ ಇದ್ದೀನಿ. ಸೊ ಈ ಕಾಂಟೂರ್ ಹಚ್ಕೊಳ್ಳೋದ್ರಿಂದ ನಮ್ಮ ಫೇಸು ಸ್ವಲ್ಪ ಡುಮ್ಮಗಿರೋದು ಹಂಗೆ ಕಾಣಲ್ಲ, ಅಂದರೆ ಡಬಲ್ ಚಿನ್ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಸೊ ನೆಕ್ಸ್ಟು ನಾನು ಐ ಶ್ಯಾಡೋ ಹಾಕೋತಾ ಇದ್ದೀನಿ. ಸೊ ಹುಡಾ ಬ್ಯೂಟಿ ಅವ್ರದ್ದು ಐ ಶ್ಯಾಡೋ. ಐ ಗೋ ವಿತ್ ಲೈಟ್ ಪಿಂಕ್. ನಾನು ತುಂಬ ಡಾರ್ಕ್, ಸ್ವಲ್ಪ ಲೈಟ್ ಶಿಮ್ಮರಿಂಗ್ ಹಾಕ್ಕೊಂಡಿದ್ದೀನಿ. ಇನ್ನು ಕೆಲವರು ಇಲ್ಲೂ ಹಾಕೋತಾರೆ, ಬಟ್ ನಾನು ಹಾಕೋತಾ ಇಲ್ಲ ಅಷ್ಟು. ನೆಕ್ಸ್ಟು ಐಬ್ರೋ ಪ್ಯಾಲೆಟ್. ನಾನು ಐಬ್ರೋಸ್ ಎಲ್ಲ ನೋಡಿ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಗೈಸ್, ನೆಕ್ಸ್ಟು ಮಸ್ಕರ ಹಾಕೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕಾಜಲ್ ಆ್ಯಂಡ್ ಐಲೈನರ್ ಹಾಕೊಂಡ್ಮೇಲೆ ತೋರಿಸ್ತೀನಿ. ಓಕೆ, ಸೊ ಮುಗೀತು. ಈಗ ನಾನು ಲಿಪ್ಸ್ಟಿಕ್ ಹಾಕೋತಾ ಇದ್ದೀನಿ. ಸೊ ನಾನು ನಾರ್ಮಲಾಗಿ ಹಾಕೊಳ್ಳೋ ಶೇಡ್ ಇದು ಫೇಸಸ್ ಕೆನಡಾದು, ಆ್ಯಂಡ್ ಇದು ಲಿಪ್ ಲೈನರ್. ಇದು ನನಗೆ ತುಂಬ ಇಷ್ಟ, ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಿಪ್ಸ್ ನೋಡಿ. ಡೈರೆಕ್ಟಾಗಿ ನೋಡೋಕ್ಕೆ ಇದು ಅಷ್ಟು ಚೆನ್ನಾಗಿ ಅನಿಸಲ್ಲ ನಿಮಗೆ. ಗೈಸ್, ಯಾರಾದರೂ ಮೇಕಪ್ ಆರ್ಟಿಸ್ಟ್ ಇರೋರು ನಾನೇನಾದರೂ ರಾಂಗ್ ಹೇಳ್ಕೊಟ್ಟಿದ್ರೆ, ಇಲ್ಲ ರಾಂಗ್ ಮಾಡಿದರೆ ಸಾರಿ. ನಾನು ಮಾಡ್ಕೊಳ್ಳೋ ಮೇಕಪ್ನ ನಾನು ತೋರಿಸ್ತಿದ್ದೀನಿ ಅಷ್ಟೇ. ಆ್ಯಂಡ್ ನೀವು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ, ಅದೆಲ್ಲ ನಾನು ತುಂಬ ಜನ ನನಗೆ ನೀವು ಮಾಡೋ ಮೇಕಪ್ನ ತೋರಿಸಿ ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನೋ ಒಂದು 2-3 ಸ್ಟೆಪ್ ಮಿಸ್ ಆಗಿರ್ಬೋದು ಅಷ್ಟೇ. ಮೋಸ್ಟ್ ಎಲ್ಲರೂ ಇದೇ ರೀತಿಯೇ ಮೇಕಪ್ ಮಾಡ್ಕೊಳ್ಳೋದು. ಆ್ಯಂಡ್ ನನ್ನ ಫೇಸಿಗೆ ನಾನು ಹೇಗೆ ಸೂಟ್ ಆಗುತ್ತೋ ಅಷ್ಟೇ ಮೇಕಪ್ ಹಾಕೋದು, ಬಿಕಾಸ್ ಇನ್ನೂ ಅಂಡರ್ ಐ ಕವರ್ ಮಾಡ್ಕೋಬೇಕಿತ್ತು. ಆ್ಯಂಡ್ ಇನ್ನೊಂದು ಸ್ವಲ್ಪ ಡಾರ್ಕ್, ಸ್ವಲ್ಪ ಲೈಟ್ ಶೇಡ್, ಅಂದರೆ ಇನ್ನೂ ಸ್ವಲ್ಪ ಬೆಳ್ಳಕ್ಕಿರೋವಂಥ ಶೇಡ್ ಹಾಕೋದು. ನನಗೆ ಅದು ಸೆಟ್ ಆಗೋಲ್ಲ. ನನ್ನ ಫೇಸಿಗೆ ನಂಗೆ ಸಾಕು ಅನ್ನೋಷ್ಟು ಮೇಕಪ್ನ ನಾನು ಮಾಡ್ಕೋತೀನಿ ಅಷ್ಟೇ. ನನಗೆ ನ್ಯಾಚುರಲ್ ಆಗೋ ಕಾಣಬೇಕು. ಆ್ಯಂಡ್ ನಾನು ಮಾಡ್ಕೊಳ್ಳೋ ಮೇಕಪ್ನೇ ನಾನು ಮಾಡ್ಕೊಳ್ಳೋದು. ಈಗ ನೋಡಿ, ಲಿಪ್ಸ್ ಡ್ರೈ ಆಗಿದೆ, ನನ್ನ ಲಿಪ್ಸ್ಟಿಕ್ ಡ್ರೈ ಆಗಿದೆ. ಇವಾಗ ಲೈನರ್ ಹಾಕೋತೀನಿ. ಇದು ಲಿಪ್ನ ಸಕ್ಕತ್ತಾಗಿ ಕಾಣಿಸುತ್ತೆ ಗೈಸ್. ಅಷ್ಟೇ. ಆ್ಯಂಡ್ ನೀವು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಗ್ಲೋ ಅನಿಸ್ಬೇಕು ಅಂತ ಅನಿಸಿದ್ರೆ ನಾನಿದು ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಹಾಕೊಳ್ಳೋ ಡ್ರೆಸ್ ಹಾಕಲಾದಿದೆಯಲ್ಲ, ಸೊ ಈ ಪಾರ್ಟಲ್ಲಿ ಸ್ವಲ್ಪ ನೀವು ಗ್ಲೋ ಮಾಡ್ಕೋಬೋದು. ಈ ಕಣ್ಣಿನ ಟಿಪ್ ಹತ್ರ ಕೂಡ ಒಂದ್ಸಲ ಇಟ್ಕೊಂಡ್ರೆ ಆ ಗ್ಲೋ ನಿಮಗೆ ಕಾಣಿಸುತ್ತೆ. ಇಷ್ಟು
ಅದೊಂಥರ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀವಿ. ಓಕೆ, ಆ್ಯಂಡ್ ನೋಸ್ ಟಿಪ್ ಆಲ್ರೆಡಿ ಇದೆ. ಆ್ಯಂಡ್ ಇನ್ನೊಂದು ಕಡೆ ಹಾಕೋಬೇಕು ಅಂದರೆ ಇಲ್ಲಿ. ಅಷ್ಟೇ ಗೈಸ್, ಆಯಿತು. ದಿಸ್ ಈಸ್ ಹೌ ಐ ಲುಕ್ ಆಫ್ಟರ್ ಮೇಕಪ್. ನಾನು ಮಾಡ್ಕೊಳ್ಳೋ ಮೇಕಪ್ ಸಿಂಪಲ್ ಮೇಕಪ್, ನಾಟ್ ಸಿಂಪಲ್, ಸ್ವಲ್ಪ ಆಚೆ ಎಲ್ಲಾದರೂ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ಕಾಣೋಕ್ಕೆ ಅಂತ ಮಾಡ್ಕೊಳ್ಳೋಂಥ ಮೇಕಪ್ ಇದು. ಇನ್ನೊಂದೇ ಒಂದು ಐಟಮ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ ಆಯಿತಾ. ಸೊ ಲಾಸ್ಟ್ ಇದು ಏನು ಹೇಳಿ, ಮೇಕಪ್ ಫಿಕ್ಸರ್. ಇದೊಂದು ಹಾಕೊಬಿಡೋಣ. ಸೊ ತುಂಬ ಜನ ಕೇಳ್ತಿದ್ರಿ ನಿಮ್ಮ ಮೇಕಪ್ ಯಾವ ರೀತಿ ಮಾಡ್ಕೊತೀರ ತೋರಿಸಿ ಅಂತ. ಸೊ ಡೈರೆಕ್ಟಾಗಿ ಇವತ್ತು ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಆ್ಯಂಡ್ ಹೇಗೆ ಮೇಕಪ್ ಮಾಡ್ಕೊತೀನಿ ಎಲ್ಲನೂ ತೋರಿಸಿದ್ದೀನಿ. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈಗ ಪಟ್ ಅಂತ ರೆಡಿ ಆಗೋಣ, ಸಿಗ್ತೀನಿ. ಗೈಸ್, ಜ್ಯುವೆಲ್ರಿ ಈ ಗ್ರೀನ್ ಪೀಸ್ ಹಾಕೊಳ್ಳ, ಇಲ್ಲ ಅಂದರೆ ವಿಚ್ ಲುಕಿಂಗ್ ಗುಡ್. ಆ್ಯಕ್ಚುಲಿ ಅದೇ ಚೆನ್ನಾಗಿ ಕಾಣಿಸ್ತದೆ. ಹಾಕೊಳ್ಳ ಅಂತ ಕೇಳ್ತೀಯಲ್ಲ, ಈಗ ಹಾಕೊಳ್ಳ ಅಂತ ಕೇಳಿದ್ರೆ ಅವ್ರು ಕಮೆಂಟ್ ಮಾಡಿದ್ರೆ ವಿಡಿಯೋನ ಮುಗಿದಿರುತ್ತೆ. ಅಂದರೆ ನಾನು ಹಂಗೆ ಸುಮ್ಮನೆ ಹೇಳ್ತಾ ಇದ್ದೀನಿ, ಮಾತಾಡ್ತಾ ಮಾಡ್ತಿದ್ದೀನಲ್ಲ, ಅದಕ್ಕೆ ಇದು ಏನೂ ಇಲ್ಲವೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತದೆ ಕತ್ತಿಗೆ. ಆಮೇಲೆ ಇದು ಡಾರ್ಕ್ ಕಲರ್ಸ್ಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣ. ಇದು ಲೈಟ್ ಆಗ್ಬಿಡುತ್ತೆ, ಬೇಡ ಗ್ರೀನೇ ಹಾಕೋದು. ಸೊ ಗೈಸ್, ಐ ಆಮ್ ವೇರಿಂಗ್ ದಿಸ್. ನಮ್ಮ ಯಜಮಾನ್ರು ಸೆಲೆಕ್ಟ್ ಮಾಡಿತ್ತು, ಅಂದರೆ ಅವ್ರು ಇದೇ ಚೆನ್ನಾಗಿದೆ ಅಂತ ಇದ್ದಾರೆ. ಹೋಗ್ಲಿ, ಇದನ್ನೇ ಹಾಕೋತೀನಿ. ಆ್ಯಂಡ್ ಇದಕ್ಕೆ ಈ ಇಯರಿಂಗ್ಸ್ ಹಾಕೋತಿದ್ದೀನಿ. ಅಂದರೆ ಇದು ನಾನು ಹಿಂಗೆ ತೊಗೊಂಡಿದ್ದು, ಇಯರಿಂಗ್ಸ್ನ ತೊಗೊಂಡಿದ್ದೆ. ಆ್ಯಂಡ್ ಬ್ರಾಸ್ಲೆಟ್ ಕೂಡ ಇದೆ, ಇದು ಕೂಡ ಸಿಲ್ವರ್ ಜ್ಯುವೆಲ್ರಿ. ಸೊ ಗೈಸ್, ಜ್ಯುವೆಲ್ರಿ ಹಾಕೊಂಡಾಯಿತು. ನೆಕ್ ಪೀಸ್ ಇದು ಹಾಕ್ಕೊಂಡಿದ್ದೀನಿ, ಆ್ಯಂಡ್ ಇಯರಿಂಗ್ಸ್ ಇದು ಹಾಕ್ಕೊಂಡಿದ್ದೀನಿ, ಆ್ಯಂಡ್ ಬ್ರಾಸ್ಲೆಟ್ ಇದು ಕೂಡ ಸಿಲ್ವರ್ ಜ್ಯುವೆಲ್ರಿ ಎಲ್ಲ ಮುಗೀತು. ಈಗ ಹೇರ್ ಸ್ಟೈಲ್ ಮಾಡ್ಕೊಡೋದೇ ಇರೋದು. ಹೇರ್ ಸ್ಟೈಲೇ ಸೆಟ್ ಆಗಲ್ಲ. ನಾನು ಕೂದಲು ಬೇರೆ ಕಮ್ಮಿ ಆಗ್ಬಿಟ್ಟು ಏನು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಸಾಕಾಗ್ಬಿಟ್ಟೈತೆ. ಪೋನಿ ಹಾಕೊಂಬಿಡ್ಲ ಅನಿಸ್ತಾ ಇದೆ, ನೋಡುವ. ಸ್ಟಿಕ್ಕರ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನ. ಒಂದೇ ಒಂದು ಬಟ್ಟೆ ಇಟ್ಕೊಳ್ಳಿ, ಅಷ್ಟು ಒಂದು ಚೆನ್ನಾಗಿ ಕಾಣುತ್ತೆ. ಇದು ಜೋಬ್ ಬೇರೆ ಇಲ್ಲ. ಓಕೆ, ಫೈನಲಿ ರೆಡಿ ಆದೆ ಗೈಸ್. ನಾನು ಸಿಂಗಲ್ ಪೋನಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹೇರ್ ಸ್ಟೈಲ್ ಸಾಕು ಇಷ್ಟೇ ಅಂತ ಅನಿಸ್ತು. ಆ್ಯಂಡ್ ಜ್ಯುವೆಲ್ರಿ ಇಷ್ಟು, ಇದು ಎನಫ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಸೆಟ್ಟಿಂಗ್ ಸ್ಪ್ರೇ. ಇದು ನಾನು ಬಾಡಿ ಹೊಡ್ಕೋತೀನಿ, ಸ್ವಲ್ಪ ಶೈನಿಂಗ್ ಕಾಣುತ್ತೆ ಇದು ಅಷ್ಟೇ. ಗಮ್ಮನ್ಬೇಕಲ್ವ ನಾವೆಲ್ಲರೂ. ಅಷ್ಟೇ ಗೈಸ್. ಸೊ ಈಗ ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಅಂತೆಲ್ಲ ತೋರಿಸ್ತೀನಿ, ನೋಡಿ ಬರುತ್ತೆ. ಸೊ ಗೈಸ್, ಇದನ್ನು ಹಾಕ್ಕೊಂಡೆ, ಬಟ್ ಐನು ಸ್ವಲ್ಪ ಓವರಾಗಿ ಹೋಗ್ಬಿಡುತ್ತೆ ಅಂತೇಳಿ ಸೊ ಬೇಡ, ಬಟ್ ಬ್ಯಾಗಲ್ಲಿ ಇಟ್ಕೊತೀನಿ. ಆ್ಯಂಡ್ ಇವತ್ತು ನಾನು ಈ ಬ್ಯಾಗ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ಫಾರ್ ಎವರ್ ಬ್ಯಾಗ್, ಫಾರ್ ಎವರ್ ಒಟ್ಟು. ಐ ಆಮ್ ರೆಡಿ. ಹೇಗೆ ಕಾಣಿಸ್ತಾ ಇದ್ದೀನಿ ಗೈಸ್? ಸೊ ನಿಮ್ಗೆ ಹೇಗೆ ಅನಿಸ್ತು ನನ್ನ ಮೇಕಪ್ ಲುಕ್ ಅನ್ನೋದನ್ನು ಔಟ್ ಆಫ್ 10 ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ನೆಕ್ಸ್ಟು ಅಲ್ಲಿ ಸಿಗ್ತೀನಿ. ಸೊ ಗೈಸ್, ಇವಾಗ ಹೊರಟ್ವಿ ಮನೆಯಿಂದ ನಮ್ಮ ಟಗರು ಕಾರಲ್ಲಿ, ಟಗರು ಜೊತೆ. ಅಲ್ಲಿವರೆಗೂ ಎಷ್ಟೊಂದು ದಿನ ಆದಮೇಲೆ ವ್ಲಾಗಲ್ಲಿ ಕಾಣಿಸ್ತಿದ್ದೇನೆ. ಯಾವಾಗಲೂ ಜನ ಹೇಳೋದು ಒಂದೇ, ಅಲ್ಲಿವರೆಗೂ ಕಾಣಿಸಲ್ಲ. ಯಾಕೋ ಕಾಣಿಸಲ್ಲ ನೀನು? ಓಕೆ ಗೈಸ್, ನಮ್ಮ ಹಸ್ಬೆಂಡ್ಗೆ ತುಂಬ ವರ್ಕ್ ಇರುತ್ತೆ. ಅವರು ಇನ್ ಕೇಸ್ ಮನೇಲಿದ್ರು ಯಾವಾಗಲೂ ಕಾಲಲ್ಲಿ ಬ್ಯುಸಿ ಇರ್ತಾರೆ. ಸೊ ಬ್ಲಾಗಲ್ಲಿ ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಒಂದು ಕಾಲಲ್ಲಿ ಬ್ಯುಸಿ ಇರ್ತೀನಿ, ಹೋಗ್ತಾ ಇರ್ತೀನಿ, ಇಲ್ಲ ಕಾಲಲ್ಲಿ ಬ್ಯುಸಿ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ಹೌದು. ಬಟ್ ನಮ್ಮ ಯಜಮಾನ್ರು ಸೂಪರ್ ಬ್ಯುಸಿ. ಬಟ್ ನಾವು ಯಾವಾಗಲೂ ಓದ್ಲಾಡ್ಕೊಂಡು ಪ್ರಮೋಷನ್ ಮಾಡ್ಕೊಂಡು ಅಲ್ಲಿ ಓಡಾಡ್ಕೊಂಡು ಮಜಾ ಮಾಡ್ಕೊಂಡು ಎಲ್ಲರ ಜೊತೆ ಖುಷಿಯಾಗಿದ್ದೀವಿ. ನಮ್ಮ ಯಜಮಾನ್ರು ಅವ್ರ ಇದರಲ್ಲಿ ಅವರ ಒಂದು ಕ್ಲೋಸ್ ಸರ್ಕಲ್ ಖುಷಿಯಾಗಿ ಅವ್ರಿಗೆ. ಕ್ಲೋಸ್ ಸರ್ಕಲ್ ಅಂದರೆ ಏನು? ಅಂದರೆ ವರ್ಕ್ ಸ್ಪೇಸಲ್ಲಿ. ಸೊ ಲೆಟ್ಸ್ ಗೋ. ಇವತ್ತು ಅಲ್ಲಿ ವಿಜಯ ಕರ್ನಾಟಕ, ಅದೇ ಹೇಳ್ಕೊಂಡೆ ಸ್ಟಾರ್ಟಿಂಗ್ ಎಲ್ಲ ಹೇಳ್ದೆ. ಸೊ ಗೈಸ್, ಇವನು ಕೂಡ ನನ್ನ ಜೊತೆನೆ ಫೇಸ್ ಮಾಡಿದ್ರು. ಅಂದ್ರೆ ನಮ್ಮಿಬ್ರದ್ದು ಅಲ್ವಾ ಆರ್ಟಿಕಲ್ ಬಂದಿದ್ದು. ಜನ ಯಾವ ರೇಂಜ್ ಎಂತ ಜನ ಜನ ಹೆಂಗ್ ಗೊತ್ತಾ, ಏನು ಏನ್ ಹೇಳಿ ಅಂತ ನನಗೆ ಗೊತ್ತಿಲ್ವಲ್ಲ, ಸುಮ್ಮನೆ ಅದೇ ನಮ್ದು ಫಸ್ಟ್ ಆರ್ಟಿಕಲ್ ಬಂದಾಗ ನೀವೇ ದುಡ್ಡು ಕೊಟ್ಟು ಬರ್ಸಿದ್ರಿ ಅಂತೇಳಿ ಟ್ರಾಲ್ ಮಾಡಿದ್ರಲ್ಲ. ದುಡ್ಡು ಕೊಡಕ್ ನಮ್ಮ ಹತ್ರ ನನಗ್ ನಿಜ ಹೇಳ ಅವಾಗೆಲ್ಲ ನಾವ್ ಹೊಸ್ತಾಗಿರ್ಲಿ ಅಷ್ಟು ಅಟ್ಲೀಸ್ಟ್ ಸುಷ್ಮಿತನ ಹತ್ರ ದುಡ್ಡು ಇರ್ತಿತ್ತೇನೋ ಕೊಟ್ಟು ಬರ್ಸಕ್ಕೆ. ನನ್ನ ಹತ್ರ ಅಂತರೂ ಬೆಂಗಳೂರಿಗೆ ಬರಕ್ಕೆ ದುಡ್ಡು ಇರ್ತಿದ್ದಿಲ್ಲ ನನ್ನ ಹತ್ರ, ಆಯ್ತಾ? ಬೆಂಗಳೂರಿಗೆ ಬಸ್ ಚಾರ್ಜಿಗೆ ದುಡ್ಡು ಇರ್ತಿದ್ದಿಲ್ಲ. ಇನ್ ಎಲ್ಲಿಂದ ತರ್ಲಿ ನಾನು?
ನಮಗೆ ಅಷ್ಟು ಯಾವ ಕಾಂಟ್ಯಾಕ್ಟೇ ಇರ್ಲಿಲ್ಲ ಅವಾಗೆಲ್ಲ, ಇದ್ರೂ ಬಟ್ ನಮ್ಗೆ ಯಾರು ಕ್ಲೋಸ್ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಜನ ಏನ್ ಗೊತ್ತಾ, ಒಂದ್ ಯಾವಾಗ್ಲೂ ಹೇಳ್ತೀನಿ ಕೇಳಿ, ನಿಮ್ ರಿಲೇಷನ್ ಎಲ್ಲ ಆಗ್ಲಿ ಯಾರೋ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ, ಇಲ್ಲ ಅಂತಲ್ಲ, ಬಟ್ ಅವರು ನಿಮ್ಗೆ ಯಾವಾಗ ಗೊತ್ತಾ ನಿಮ್ಮನ್ನ ರೆಕಗ್ನೈಸ್ ಮಾಡೋದು, ನೀವೇನೋ ಒಂದ್ ಆಗ್ತಿರಲ್ಲ ಅವಾಗ ಹೇಳ್ತಾರ ನೋಡಿ ನಮ್ಮ ಹುಡುಗ ಅಥವಾ ನಮ್ಮ ಹುಡುಗಿ ಅಂತ ಎಲ್ಲರ ಮುಂದೆ ಹೇಳ್ಕೊಂತಾರೆ. ಇದೇ ಪ್ರಕೃತಿ ನಿಯಮ ಇರೋದೇ ಹಿಂಗೆ. ಸೊ ಹಂಗೆ ನಾವ್ಯಾವುದು ದುಡ್ಡು ಕೊಟ್ಟು ಗಿಟ್ಕೊಟ್ಟು ಬರ್ಸಿಲ್ಲ. ಆರ್ಟಿಕಲ್ ಹರೀಶ್ ಸರ್ ಇವತ್ತಿಗೂ ನೆನ್ಸ್ಕೊ. ಏನ್ ಗೊತ್ತಾ, ಒಂದ್ ಇನ್ಸಿಡೆಂಟ್ ಅದೇ ಹರೀಶ್ ಸರ್ನ ಒಂದ್ಸರಿ ಡ್ರಾಪ್ ಮಾಡಕ್ಕೆ ಕಾರಾಗ ಹೋಗಿದ್ದೆ, ಅವ್ರ ಮನೆ ಹತ್ರ ಡ್ರಾಪ್ ಮಾಡಿದೆ. ಯಾವ್ದೋ ಒಂದು ವಿಷಯಕ್ಕೆ ಎಷ್ಟೋ ವರ್ಷ ಆದ್ಮೇಲೆ, ಒಂದು 7-8 ವರ್ಷ ಆದ್ಮೇಲೆ ಡ್ರಾಪ್ ಮಾಡಿದೆ. ಅವ್ರಿಗೆ ಒಂದು ಮಾತು ಹೇಳಿದೆ, ಸರ್ ನೀವು ಅವ್ರು ಬರ್ದಿದ್ರಲ್ಲ ಸರ್ ಆರ್ಟಿಕಲ್, ಇದು ಈ ಕಾರ್ ತಗೊಳಕ್ಕೂ ಆರ್ಟಿಕಲ್ ಒನ್ ಆಫ್ ದ ರೀಸನ್ ಸರ್, ಅದೇ ಕಾರಲ್ಲಿ ನಿಮ್ಮನ್ನು ಡ್ರಾಪ್ ಮಾಡ್ತಿದ್ದೀನಿ ನೋಡಿ ಅಂತ ಅಂದಿದ್ದೆ. ಸೊ ಅವ್ರು ಖುಷಿಯಾಗಿದ್ರು ಅವಾಗ. ಸಣ್ಣ ಆಗ್ಬಿಟ್ಟಿದ್ದೆ ನೋಡಿ ನಾನು, ಹೊಟ್ಟೆ ಹಿಂಗೆ ಹೇಳ್ಕೊಂತಾನೆ ಸರ್. ಅಲ್ಲ ಹೊಟ್ಟೆ ಸಣ್ಣ ಹೇಳ್ಕೊಂಡ್ರೆ ಮುಖ ಸಣ್ಣ ಮಾಡಿ ಡ್ರೆಸ್. ಓಕೆ, ಈಗ ಅಲ್ಲಿ ಹೋದ್ಮೇಲೆ ಇವತ್ತು ಅದೇ ಹೇಳಿದ್ನಲ್ಲ ಯಾರ್ಯಾರು ಬಂದಿರ್ತಾರೆ ಅಂತೇಳಿ, ನೋಡೋಣ ಅವ್ರು ನಮ್ಗೆ ಸಿಗ್ತಾರೋ ಇಲ್ವೋ. ಯಾಕಂದ್ರೆ ನಾನು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ. ಲೇಟ್ ಅಲ್ಲ, ಅವರು ಸೆಷನ್ ಅಲ್ಲ, ಸೆಷನ್ ಇರೋ ಟೈಮಲ್ಲಿ ಹೋಗ್ತಾ ಇದೀನಿ. ಯಾಕಂದ್ರೆ ಮಾಡ್ಲಿ ಅಂತ ಮುಂಚೆ ಬರಕ್ಕೂ ಹೇಳಿಲ್ವಲ್ಲ ಅವರು. ಇಲ್ಲ ಹೇಳಿದ್ರು, ಬೇಗನೆ ಬನ್ನಿ ಅಂದ್ರು. ನಾನೇ ಬಿಡು ಇಷ್ಟ ಬೇಗ ಮುಂಚೆ. ಸೊ ನೋಡೋಣ, ನಮ್ಮ ಸಿಕ್ಕಿದ್ರೆ ಅಂದ್ರೆ ಪರಿಚಯ ಇದ್ದೀವಿ ಎಲ್ಲರೂ, ನಮ್ಮ ಫೇಸ್ ಪರಿಚಯ ಎಲ್ರಿಗೂ ಇದೆ. ಸೊ ಸಿಕ್ಕಿದಾಗ ಮಾತಾಡ್ಸ್ತಾರೆ ಎಷ್ಟೊಂದ್ಸಲ. ನಾನು ಎಷ್ಟೊಂದ್ಸಲ ಶಿವಣ್ಣಂಗೂ ಸಿಕ್ಕಿದೀವಿ, ಅವ್ರ ವೈಫ್ಗೂ ಸಿಕ್ಕಿದೀವಿ. ಸಿಕ್ಕಿದ್ರೆ ಮಾತಾಡ್ಸ್ತೀನಿ, ನಿಮಗೆ ಸಿಕ್ಕಿಲ್ಲ ಅಂದ್ರೆ ಸೆಷನ್ ಮುಗಿಸ್ಕೊಂಡು ಬರ್ತೀನಿ ಗೈಸ್, ಅಷ್ಟು. ಗ್ರ್ಯಾಬ್ ಮಾಡೋದು, ಆಮೇಲೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು. 27ನೇ ವರ್ಷಕ್ಕೆ ಕೆರಿಯರ್ ಸ್ಟಾರ್ಟ್ ಆಗಿ ಅದು 60ನೇ ವರ್ಷದವರೆಗೂ ದುಡ್ಕೊಂಡು ಹೋಗೋದಾ? ಎಂಜಿನಿಯರಿಂಗ್ ಪದವಿ ಕಳೆದಲ್ಲಿದ್ದು ಕ್ರಿಯೇಟಿವಿಟಿಯನ್ನೇ ಉಸಿರಾಗಿಸಿಕೊಂಡವರು ಸುಷ್ಮಿತಾ ಶೇಷಗಿರಿ. ಡಬ್ ಸ್ಮ್ಯಾಶ್ನ ಆರಂಭಿಕ ದಿನಗಳಲ್ಲಿ ಕುಶಲವೇ ಕ್ಷಣಿವೆ. ಈ ಹಾಡಿನ ಮೂಲಕ ಮಿಂಚಿದ್ದ ಸುಷ್ಮಿತಾ ಎಂದು ಡಿಜಿಟಲ್ ಲೋಕದ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಪತಿ ಅನ್ನೂರ ಪೂಜೆಯಲ್ಲಿ ಇವರು ಮಾಡುವ ಪ್ರತಿಯೊಂದು ರೀಲ್ಸ್ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಕಾಣುವ ವೈರಲ್ ಕಂಟೆಂಟ್. ಟಿಕ್ ಟಾಕ್ ಇಂದ ಇನ್ಸ್ಟಾಗ್ರಾಮ್ ವರೆಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಹೊಂದಿರುವ ಸುಷ್ಮಿತಾ ಸೋಷಿಯಲ್ ಮೀಡಿಯಾವನ್ನೇ ಒಂದು ಪ್ರಬಲ ಕರಿಯರ್ ಆಗಿ ಕನ್ವರ್ಟ್ ಮಾಡಿಕೊಂಡಿದ್ದಾರೆ. ಬ್ರ್ಯಾಂಡ್ ಕೊಲಾಬರೇಷನ್, ಸಿನಿಮಾ ಪ್ರಮೋಷನ್ ಹಾಗೂ ನಟನೆಯ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬೆಳೆದಿದ್ದಾರೆ. ಶ್ರಮ ಮತ್ತು ಕ್ರಿಯೇಟಿವಿಟಿ ಇದ್ರೆ ಡಿಜಿಟಲ್ ಜಗತ್ತಿನಲ್ಲಿ ಅದ್ಭುತ ಭವಿಷ್ಯ ಕಟ್ಟಿಕೊಳ್ಳಬಹುದು ಎಂಬುದಕ್ಕೆ ಇವರೇ ತಾಜಾ ಉದಾಹರಣೆ. ಸೋಷಿಯಲ್ ಮೀಡಿಯಾ ಅಂದ್ರೆ ಕೇವಲ ಲೈಕ್ಸ್ ಅಷ್ಟೇ ಅಲ್ಲ, ಕಂಟೆಂಟ್ ಫುಲ್ ಟೈಮ್ ಕರಿಯರ್ ಮಾಡಿಕೊಳ್ಳುವುದರ ಬಗ್ಗೆ ಸುಷ್ಮಿತಾ ಶೇಷಗಿರಿ ಮಾತನಾಡಿದ್ದಾರೆ. ಅವರನ್ನ ಶಕ್ತಿ ಸಂವಾದಕ್ಕೆ ಪ್ರೀತಿಯಿಂದ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ನಮಗೆ ಬ್ರ್ಯಾಂಡ್ ಪ್ರಮೋಷನ್ಸ್ಗಳು ಬರುತ್ತೆ, ಸೊ ಸಾಂಗ್ ಪ್ರಮೋಷನ್, ಮೂವಿ ಪ್ರಮೋಷನ್, ಸೊ ಈ ಥರ ಪ್ರಮೋಷನ್ಸ್ ಬಂದಿದ್ದು ಒಂದೊಂದು ಬಜೆಟ್ ಅಂತ ಇರುತ್ತೆ. ಸೊ ಆ ಬಜೆಟ್ ಒಳ್ಳೆ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಅಂತ. ನೀವೊಂದು ಮಾತನ್ನ ಹೇಳಿದ್ರಿ, ಅಂದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡೋರು ಅವ್ರಿಗೆ ಅವರೇ ಬಾಸ್ ಅಂತ ಹೇಳಿ. ಆಬ್ವಿಯಸ್ಲಿ ಹೌದು. ಹಾಗೆ ಒಂದಷ್ಟು ಜನಕ್ಕೆ ಕುತೂಹಲ ಅಂತ ಇದ್ದೇ ಇದೆ, ಅಂದ್ರೆ ರೀಲ್ಸ್ ಮಾಡೋದ್ರಿಂದ ದುಡ್ಡು ಬರುತ್ತೆ. Thank you for showing how content creation can become a meaningful career. Your insights on creativity, influence, and impact has inspired us all. This session has ಸೊ ಗಾಯ್ಸ್ ಮುಗಿಸ್ಕೊಂಡ್ವಿ. ಇಟ್ಸ್ ಒಂದು ಸ್ಮಾಲ್ ಸೆಷನ್ ಇದ್ದಿದ್ದಷ್ಟೇ. ಸೊ ಹೋದ್ವಿ, ಅದೇ ನಾವು ಮುಂಚೆನೇ ಹೋಗಿದ್ದಿದ್ರೆ ಗೀತಕ್ಕ ಸಿಗ್ತಾಯಿದ್ರು, ಬಟ್ ಅವರು ಇರಲಿಲ್ಲ. ನಾನು ಹೋಗೋ ಟೈಮಿಗೆ ಶ್ವೇತಾ ಶ್ರೀವತ್ಸ ಅವ್ರದ್ದು ನಡೀತಾ ಇತ್ತು ಇವೆಂಟು. ಆಮೇಲೆ ಇನ್ನೊಂದು 3 ಜನರಾಯಿತು. ಸೊ ದಟ್ಸ್ ಆಲ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.